ಯುವತಿಗೆ ಬೆಂಕಿ ಹಚ್ಚಿ ಕೊಲ್ಲಲು ಯತ್ನಿಸಿರುವಂತಹ ಘಟನೆ ನಡೆದಿದೆ. ದೊಡ್ಡಬಳ್ಳಾಪುರದಲ್ಲಿ ಲವ್ ಸೆಕ್ಸ್ ದೋಖಾ ಇದು. ಮನೆ ತುಂಬಿಕೊಂಡು ಬೆಂಕಿ ಹಚ್ಚಿ ಕೊಲ್ಲುವ ಯತ್ನವನ್ನ ಮಾಡಲಾಗಿದೆ ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಗೌತಮ್ ವಿರುದ್ಧ ನೊಂದ ಮಹಿಳೆ ಈ ರೀತಿಯಾಗಿ ಆರೋಪವನ್ನ ಮಾಡಿದ್ದಾರೆ. ಪ್ರೀತಿಸಿದ ಯುವತಿಗೇನೆ ಬೆಂಕಿ ಹಚ್ಚಿ ಕೊಲ್ಲಲು ಪ್ರಯತ್ನಿಸಿದ್ದಾನೆ. ಯುವಕ ಗೌತಮ್ ಮತ್ತು ಆತನ ಕುಟುಂಬದ ವಿರುದ್ಧ ಕೇಳಿ ಬಂದಿರತಕ್ಕಂತಹ ಆರೋಪ ಇದು. ಯುವತಿಯನ್ನ ಮನೆಯಲ್ಲೇ ಕೂಡಾಕಿ ಬೆಂಕಿ ಹಚ್ಚಲು ಯತ್ನಿಸಿದ್ರ ಹಾಗಾದ್ರೆ ಅನ್ನುವಂತಹ ಪ್ರಶ್ನೆ ಇದೆ. ನೊಂದ ಮಹಿಳೆಯಿಂದ ಗಂಭೀರ ಆರೋಪವನ್ನ ಮಾಡಲಾಗಿದೆ. ಪ್ರೀತಿಸಿ ಗರ್ಭಿಣಿ ಮಾಡಿ ಮದುವೆಗೆ ಗೌತಮ್ ನಿರಾಕರಣೆಯನ್ನ ತೋರಿದ್ದಾನೆ. ಮನೆಯವರ ಜೊತೆಗೆ ಸೇರಿ ಯುವತಿಯನ್ನೇ ಕೊಲೆ ಮಾಡುವಂತಹ ಸ್ಕೆಚ್ ಹಾಕಿದ್ರು. ದೊಡ್ಡಬಳ್ಳಾಪುರದ ಕರೇನಹಳ್ಳಿ ಗ್ರಾಮದಲ್ಲಿ ನಡೆದಿರ್ತಕ್ಕಂತಹ ಘಟನೆ ಇದು. ನ್ಯಾಯ ಕೊಡಿಸಿ ಅಂತ ಹೇಳಿ ಹಲ್ಲೆಗೊಳಗಾದಂತಹ ಮಹಿಳೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ದೊಡ್ಡಬಳ್ಳಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂತಹ ಘಟನೆ ಇದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ನಗರದ ಕರೇನಹಳ್ಳಿಯಲ್ಲಿ ಈ ರೀತಿಯ ಘಟನೆ ನಡೆದಿದ್ದು, 8 ವರ್ಷಗಳಿಂದ ಪ್ರೀತಿಸಿದ್ರು. ಗೌತಮ್ ಮದುವೆಗೆ ನಿರಾಕರಣೆಯನ್ನ ಮಾಡ್ತಾನೆ. ಪ್ರೀತಿಸಿ ಗರ್ಭಿಣಿ ಮಾಡಿ ಕೈ ಕೊಡಲು ಯತ್ನಿಸಿದ್ದವನಿಂದ ಕೊಲೆ ಮಾಡುವಂತಹ ಯತ್ನ, ಅಂದ್ರೆ ಕೊಲೆಗೆ ಯತ್ನಿಸಿದ್ದ ಅನ್ನೋದಾಗಿ ಈ ಮಹಿಳೆ ಆರೋಪವನ್ನ ಮಾಡ್ತಾ ಇರುವಂತದ್ದು. ಪ್ರೀತಿಸಿದವನು ಮತ್ತು ಆತನ ಕುಟುಂಬಸ್ಥರಿಂದ ಕೊಲೆ ಯತ್ನ ಆರೋಪ ಇದು. ಮನೆಯಲ್ಲಿನ ಕೋಣೆಗೆ ಬೆಂಕಿ ಹಚ್ಚಿ ಬೆಂಕಿಗೆ ಮಹಿಳೆಯನ್ನ ಹಾಕೋದಕ್ಕೆ ಯತ್ನಿಸಿದ್ರು. ದೊಡ್ಡಬಳ್ಳಾಪುರ ನಗರದ ಕರೇನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. 8 ವರ್ಷಗಳಿಂದಲೂ ಜಿಮ್ ಟ್ರೈನರ್ ಗೌತಮ್ನನ್ನ ಈ ಮಹಿಳೆ ಲಕ್ಷ್ಮಿ ಎಂಬಾಕೆ ಪ್ರೀತಿಸ್ತಾ ಇದ್ಲು. ಪ್ರೀತಿಸಿ ಗರ್ಭಿಣಿ ಮಾಡಿದ ನಂತರದಲ್ಲಿ ಆಕೆಯನ್ನ ತಾನು ಮದುವೆ ಆಗುವುದಿಲ್ಲ ಅಂತ ಹೇಳಿ ಆಕೆಯನ್ನೇ ಕೊಲೆ ಮಾಡೋದಕ್ಕೆ ತನ್ನ ಕುಟುಂಬಸ್ಥರ ಜೊತೆಗೂಡಿ ಯತ್ನಿಸಿದ್ದ ಅಂತ ಹೇಳಿ ಇದೀಗ ನೊಂದ ಮಹಿಳೆ ತನಗೆ ನ್ಯಾಯವನ್ನ ಕೊಡಿಸಿ ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇದ್ದಾಳೆ. ಇದೇ ವಿಚಾರವಾಗಿ ಸಾಕಷ್ಟು ಕೇಸನ್ನ ಹಾಕಿರ್ತಾಳೆ ಮಹಿಳೆ. ಕೇಸ್ ಹಾಕಿದ್ದ ಹಿನ್ನೆಲೆ ಕೇಸ್ ವಾಪಸ್ಸನ್ನ ಪಡೆಯುವಂತೆ ಮಹಿಳೆಯನ್ನ ಮನೆಗೆ ಕರೆದು ಹೋಗಿ ರಾಜಿ ಪಂಚಾಯಿತಿಯನ್ನ ಮಾಡಿಸಿರ್ತಾರೆ. 20 ದಿನಗಳಿಂದ ಮನೆಯಲ್ಲಿಟ್ಟುಕೊಂಡು ಮಹಿಳೆ ಮತ್ತು ಮಗುವಿಗೆ ಕಿರುಕುಳದ ಆರೋಪವನ್ನ ನೀಡಿದ್ದಾರೆ. ಈ ಘಟನೆಗೆ ಕುರಿತಂತೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಪ್ರತ್ಯಕ್ಷ ವರದಿಯನ್ನು ನಡೆಸಿದ್ದಾರೆ. ಬನ್ನಿ ನೋಡೋಣ. ಒಂದು ಲವ್ ಸೆಕ್ಸ್ ದೋಖಾ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ಅನ್ನೋ ತಾಲೂಕಿನ ಕರೇನಹಳ್ಳಿ ಗ್ರಾಮದಲ್ಲಿ ನಡೆತಕ್ಕಂತ ಈ ಘಟನೆ ಒಂದ್ ರೀತಿ ನಿಜಕ್ಕೂ ಮನ ಕಲಕುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕಂದ್ರೆ 8 ವರ್ಷಗಳ ಹಿಂದೆ ಜಿಮ್ ಟ್ರೈನರ್ ಆಗಿ ಕೆಲಸ ಮಾಡ್ತಿರ್ತಕ್ಕಂಥ ಗೌತಮ್ ಎಂಬಾತ ನೇರವಾಗಿ ಅಲ್ಲಿರ್ತಕ್ಕಂಥ 8 ವರ್ಷದ ಮುಂಚೆ ಲಕ್ಷ್ಮಿ ಎಂಬಾಕೆಯನ್ನ ಒಲಿಸಿಕೊಳ್ತಕ್ಕಂಥ ಪ್ರೀತಿ ವಿಚಾರದಲ್ಲಿ ಒಲಿಸ್ಕೊಳ್ತಕ್ಕಂಥ ಕೆಲಸನ ಮಾಡ್ತಾನೆ. ಆ ಪ್ರೀತಿ ಪ್ರಣಯ ಎಲ್ಲಾ ವಿಚಾರ ನಡೆದ್ರು ಕೂಡ ಆ ಪ್ರೀತಿಗೆ ಸಾಕ್ಷಿ ಎಂಬಂತೆಯೇ ಅಲ್ಲಿ ಒಂದು ಮಗು ಕೂಡ ಆಗುತ್ತೆ. ಆದ್ರೆ ಇಷ್ಟೆಲ್ಲ ಆದ್ರೂ ಕೂಡ ನಾನು ಆಗ ಮದುವೆ ಆಗ್ತೀನಿ ಈಗ ಮದುವೆ ಆಗ್ತೀನಿ ಅಂತೇಳಿ ನಮ್ಗೆ ಜೀವನದಲ್ಲಿ ಸುಖಮಯವಾಗಿ ನಾವು ಸಂಸಾರ ಸಾಕ್ಸೋಣ ಅಂತೇಳಿ ಆ ಹಿತ ನುಡಿಗಳನ್ನ ಹೇಳ್ತಾ ಆ ಎಲ್ಲಾ ರೀತಿಯಲ್ಲೂ ಕೂಡ ಉಳಿಸಕ್ಕಂತ ಕೆಲಸ ಆಗುತ್ತೆ. ಆದ್ರೆ ನಿಜಕ್ಕೂ ಕೂಡ ಆ ಮಹಿಳೆಯನ್ನ ಮದುವೆ ಆಗ್ಲಿಕ್ಕೆ ಎಲ್ಲೋ ಒಂದ್ ಕಡೆ ನಿರಾಸೆಯನ್ನ ಒಡ್ಕೊಂಡು ನಾನು ಮದುವೆ ಆಗಲ್ಲ ಅಂತ ಯಾವಾಗ ಆ ವ್ಯಕ್ತಿ ಹೇಳ್ತಾನೋ ಆಗ ನೇರವಾಗಿ ಅಲ್ಲಿರ್ತಕ್ಕಂಥ ಲಕ್ಷ್ಮಿ ಎಂಬಾಕೆ ಕೋರ್ಟ್ನ ಮುಖಾಂತರ ದಾವಿಯನ್ನ ಸಲ್ಲಿಸಲಿಕ್ಕೂ ಕೂಡ ಹೋಗ್ತಾಳೆ. ಆದ್ರೆ ದಾವೆ ಸಲ್ಲಿಸಲಿಕ್ಕೂ ಹೋದಂತ ಸಂದರ್ಭದಲ್ಲೂ ಕೇಸ್ ನಡೀತಿದ್ರು ಕೂಡ ಇಲ್ಲೊಂದು ಕಡೆ ಮತ್ತೆ ನಾನು ಮರುಪ್ರಯತ್ನ ಮಾಡಿ ಆ ಲಕ್ಷ್ಮಿ ಎಂಬಾಕೆ ಹಿರಿಯರ ಸಮ್ಮುಖದಲ್ಲಿ ಕೂತ್ಕೊಂಡು ಅವಳನ್ನ ಮನವೊಲಿಸ್ತಕ್ಕಂಥ ಕೆಲಸನ ಮಾಡಿ ಯಾವುದೇ ಕಾರಣಕ್ಕೂ ನೀನು ಕೇಸು ವಾಪಸ್ಸನ್ನ ತಗೊಂಡಂತ ಸಂದರ್ಭದಲ್ಲಿ ಮತ್ತೆ ನಾವೆಲ್ಲ ಕೂತು ಸಹಬಾಳ್ವೆಯನ್ನ ಮಾಡೋಣ ಅಂತೇಳಿ ಹೇಳ್ತಕ್ಕಂತ ಮಾತುಗಳನ್ನ ಹೇಳ್ತಾಳೆ. ಆದ್ರೆ ಮಾತುಗಳನ್ನ ಹೇಳಿ ಲಕ್ಷ್ಮಿ ಎಂಬಾಕೆ ಆಗ್ಲೂ ಕೂಡ ಗೌತಮ್ ಜಿಮ್ ಟ್ರೈನರ್ ಗೌತಮ್ ಏನಿದ್ದಾನೆ ಅವನನ್ನ ನಂಬಿ ಮತ್ತೆ ಗೌತಮ್ನ ಮನೆಗೆ ಬರ್ತಕ್ಕಂಥ ಕೆಲಸ ಆಗುತ್ತೆ. ಆದ್ರೆ ಮನೆಗೆ ಬಂದಂತ ಸಂದರ್ಭದಲ್ಲಿ ನೇರವಾಗಿ ಅವ್ರಿಗೆ ಗೊತ್ತಾಗೋದು ಈಗ ಮತ್ತೆ 2ನೇ ಮದುವೆ ಕೂಡ ಆಗಿದೆ ಅಂತಕ್ಕಂತ ವಿಚಾರ ಲಕ್ಷ್ಮಿ ವ್ಯಕ್ತಪಡಿಸತಕ್ಕಂಥ ಕೆಲಸ ಆಗುತ್ತೆ. ಆದ್ರೆ ಇಷ್ಟೆಲ್ಲ ಆದ್ರೂ ಕೂಡ ಗೌತಮ್ ಜಿಮ್ ಟ್ರೈನರ್ ಗೌತಮ್ ಏನಿದ್ದಾನೆ ಅವನು ಎಲ್ಲೋ ರೀತಿ ಪ್ರತಿದಿನ ಇರತಕ್ಕಂತ 20 ದಿನಗಳ ಕಾಲ ಅಂತ ಹೇಳಿ ಕೇಳಿ ಬರ್ತಿರ್ತಕ್ಕಂಥದ್ದು. ಆದ್ರೆ 20 ದಿನಗಳ ಕಾಲದಲ್ಲಿ
ಪ್ರತಿ ಹಂತದಲ್ಲೂ ಕೂಡ ಏನು ಕಿರುಕುಳ ಕೊಡ್ತಕ್ಕಂಥ ಕೆಲಸ ಆಗುತ್ತೆ. ಬರೀ ಗೌತಮ್ ಅಲ್ದೇನೆ ಅವರ ಕುಟುಂಬಸ್ಥರು ಕೂಡ ಏನು ಕಿರುಕುಳ ಕೊಡ್ತಕ್ಕಂಥ ಕೆಲಸ ಮಾಡ್ತಿದ್ರು ಅಂತ ಹೇಳಿ ಲಕ್ಷ್ಮಿ ನೇರವಾಗಿ ಏನು ಆರೋಪನ ಮಾಡ್ತಿರ್ತಕ್ಕಂಥದ್ದು. ಇಷ್ಟೆಲ್ಲ ಆದ್ರೂ ಕೂಡ ಎಲ್ಲೂ ಕೂಡ ಲಕ್ಷ್ಮಿ ಬಗೆಗೆ ನ್ಯಾಯ ಸಿಗ್ತಿಲ್ಲ ಅಂತಕ್ಕಂಥದ್ದು. ಜೊತೆಲಿ ಅಲ್ಲಿ ಸ್ಥಳೀಯ ಏನು ಇರ್ತಕ್ಕಂಥ ಪೊಲೀಸ್ ಠಾಣೆಗೂ ಕೂಡ ಏನು ದೂರನ್ನ ದಾಖಲನ್ನು ಕೂಡ ಮಾಡ್ತಕ್ಕಂಥ ಕೆಲಸ ಆಗುತ್ತೆ. ಆದ್ರೆ ಒಟ್ಟಾರೆ ಲಕ್ಷ್ಮಿಗೆ ನ್ಯಾಯ ಸಿಗಬೇಕು ಅಂತೇಳಿ ಅಲ್ಲಿನ ಏನು ಮಹಿಳಾ ಅಲ್ಲಿರ್ತ ಗ್ರಾಮಸ್ಥರಾಗಿರ್ಬೋದು, ಜೊತೆಲಿರ್ತಕ್ಕಂಥ ನಿವಾಸಿಗಳು ಎಲ್ಲರೂ ಸಹ ಏನು ನೊಂದ ಮಹಿಳೆಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತೇಳಿ ಏನು ಆಗ್ರಹನ ಮಾಡ್ತಿರ್ತಕ್ಕಂಥದ್ದು.